ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಕರ್ನಾಟಕ ಟೈಗರ್ಸ್. ನಾನು ನಿಮ್ಮ ಮಿಸ್ಟರ್ ರವೀಂದ್ರ ನಾಯ್ಕ್, ಅಪ್ಕಮಿಂಗ್ ಡೈಮಂಡ್ ಲೀಡರ್ AWPL ಕರ್ನಾಟಕ ಬೆಲ್ಗಮ್. ಗೆಳೆಯರೆ, ಇವತ್ತು ನಾವು ಮಾತಾಡೋಣ ಆಯುರ್ವೇದಿಕ್ ಫುಲ್ಲಿ ಡಿಟೇಲ್. ನಾವು ಆಯುರ್ವೇದಿಕ್ ಬಗ್ಗೆಗೆ ಏನೇನಿದೆ, ಏನಿಲ್ಲ, ಏನೇನು ಯೂಸ್ ಮಾಡ್ಬೋದು, ಹೇಗೆ ಯೂಸ್ ಮಾಡಬಹುದು, ಆಯುರ್ವೇದಿಕನ್ನು ನೀವು ಅಳವಡಿಸ್ಕೊಂಡು ನಿಮ್ಮ ಪ್ರತಿಯೊಂದು ರೋಗವನ್ನು ದೂರ ಮಾಡಬಹುದು, ರೋಗ ಬರದಾಗೆ ನೀವು ನೋಡ್ಕೋಬೋದು ಗೆಳೆಯರೆ. ಓಕೆನಾ. ಇವತ್ತು ನಾವು ನಿಮಗೆ AWPL ಸಂಸ್ಥೆಯಿಂದ ಲಿವೋಡಾಕ್ ರಸನ ತೊಗೊಂಬಂದಿದ್ದೀವಿ. ಲಿವೋಡಾಕ್ ಎದಕ್ಕೆ ಉಪಯೋಗ, ಏನೇನಾಗುತ್ತೆ, ಇದರಿಂದ ಲಿವರ್ ಬಗ್ಗೆ ಕೆಲಸ ಮಾಡುತ್ತದೆ. ಲಿವರ್ ನಮ್ಮದೊಂದು ಮಾನವ ಶರೀರದ ಒಂದು ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಗೆಳೆಯರೆ. ಇದು ಆರ್ಗ್ಯಾನ್ಸ್ ಇರೋದ್ರಿಂದ ನಾವು ಇದನ್ನು ಹೇಗನ್ನು ನೋಡ್ಕೊಳ್ತೀವೋ ಆ ಥರ ನಮಗೆ ರೋಗ ರುಜಿನಗಳು ಬರ್ದಂಗೆ ಇದನ್ನು ನೋಡುತ್ತದೆ. ಸ್ಕಿನ್ ಪ್ರಾಬ್ಲಮ್ ಆಗಿರಲಿ, ಗ್ಯಾಸ್ ಕಬ್ಜ್ ಆಗಿರಲಿ, ಯಾವುದೇ ಥರ ನಿಮ್ಮ ರೋಗನ ಬರ್ದಂಗೆ ಇಟ್ಟುತ್ತೆ. ಮಾನವ ಶರೀರದ ಇದು ಮೇನ್ ಆರ್ಗ್ಯಾನ್ ಆಗೋದ್ರಿಂದ ಇದನ್ನು ಸದೃಢವಾಗಿ ಇಟ್ಟಿದ್ರೆ ನಮ್ಮದು ಇಮ್ಯುನೋ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ. ಇಮ್ಯುನೋ ಸಿಸ್ಟಮ್ ನಮ್ಮ ಸ್ಟ್ರಾಂಗ್ ಇದ್ದರೆ ಯಾವುದೇ ಥರ ರೋಗ ರುಜಿನಗಳು ನಮಗೆ ಬರೋಂಗಿಲ್ಲ ಗೆಳೆಯರೆ. ಇವಾಗ ಬೀಜಿ ಸೈಡಲ್ಲಿ ಏನೇನಾಗುತ್ತಪ್ಪ, ನಮ್ಮದು ಲಿವರ್ ಖರಾಬಾಗಿರ್ತದೆ. ಯಾಕಂದರೆ ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಕುಡಿಬೇಕು ಅಂತೇಳಿ ನಮಗೆ ಇದು ಇರಲ್ಲ ಗೆಳೆಯರೆ. ಅದಕ್ಕೋಸ್ಕರ ನಮಗೆ ರೋಗಗಳು ರುಜಿನ ಬರ್ತವೆ. ಇವಾಗ ನಾವು ಆಲ್ಕೋಹಾಲನ್ನು, ಲಿಕ್ವರನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ, ಅಥವಾ ನಾವು ಯಾವುದೇ ಥರ ಊಟ ಮಾಡಬೇಕು, ಹೇಗೆ ಊಟ ಮಾಡಬೇಕು, ಏನೇನು ತಿನ್ನಬೇಕು, ಜಂಕ್ ಫುಡ್ ತಿನ್ನಬಾರ್ದು, ಮೈದಾ ಇದೆಲ್ಲ ನಾವು ತಿನ್ನಬಾರ್ದು. ಆದರೆ ನಾವೀಗ ಬೀಜಿ ಸೈಡೆಲ್ಲ ತಿಂತಾಯಿದ್ದೀವಿ. ಇದರಿಂದ ಏನಪ್ಪ ಅಂತಂದರೆ ಫ್ಯಾಟಿ ಲಿವರ್ ಡಿಸೀಸ್ಗಳು ಬರ್ತಾವೆ. ಇದೆ ಒಬೆಸಿಟಿ, ದಪ್ಪ ಆಗ್ತಾರೆ ಜನ. ಓಕೆನಾ. ಅಂದರೆ ಫ್ಯಾಟಿ ಲಿವರ್ ಹೇಗೆ ಬರುತ್ತೆ, ಇದರ ಸಿಮ್ಟಮ್ಸ್ ಏನು, ಜಾಂಡೀಸ್ ಸಿಮ್ಟಮ್ಸ್ ಬರುತ್ತದೆ. ಓಕೆನಾ. ನೀವು ನೋಡ್ಬೋದು ಇಲ್ಲಿ ಲಿವರ್ ಹೆಪಟೈಟಿಸ್ B. ಓಕೆನಾ. ಲಿವರ್ ಪ್ರಾಬ್ಲಮ್ ಇರೋದ್ರಿಂದ ಈ ರೋಗ ರುಜಿನಗಳು ಬರ್ತಾವೆ ಗೆಳೆಯರೆ. ಇದನ್ನು ದೂರ ಮಾಡಲಿಕ್ಕೆ ಅಥವಾ ಲಿಂಫ್ ಸಿಸ್ಟಮ್ ಆರ್ಗ್ಯಾನ್ ಫಂಕ್ಷನ್ಸ್ ಡಿಸೀಸ್ ಸರಿಯಾಗಿ ಫಂಕ್ಷನ್ ಮಾಡಲಿಕ್ಕೆ ನಮ್ಮ ಹತ್ರ ನೀವೇನು ಮಾಡ್ಬೋದು, ಗ್ಯಾಸ್ ಕಬ್ಜ್ ಈ ರೋಗಗಳನ್ನ ನಾವು ಇಮ್ಯುನಿಟಿ ಸ್ಟ್ರಾಂಗ್ ಮಾಡಲಿಕ್ಕೆ ನಮ್ಮ ಹತ್ರ ಗೆಳೆಯರೆ ಪಾಚನ ತಂತ್ರವನ್ನು ಸರಿಯಾಗಿ ಮಾಡ್ಕೊಳ್ಳಿಕ್ಕೆ ನೀವೇನು ಮಾಡ್ಬೋದು, ನಮ್ಮ ಲಿವೋಡಾಕ್ ರಸವನ್ನು ಯೂಸ್ ಮಾಡ್ಬೋದು ಗೆಳೆಯರೆ. ಇದೊಂದು ವರದಾನವಾಗಿ ಸಾಬೀತವಾಗಿದೆ. ಇದರಲ್ಲಿ ಇರೋದೆಲ್ಲ ಆಯುರ್ವೇದಿಕ್, ಯಾವ ಥರ ಕೆಮಿಕಲ್ ಮಿಕ್ಸ್ ಇಲ್ಲ ಗೆಳೆಯರೆ. ಆಯುರ್ವೇದಿಕನ್ನು ಯೂಸ್ ಮಾಡಿ ನಿಮ್ಮ ಲಿವರನ್ನು ನೀವು ಸ್ಟ್ರಾಂಗ್ ಮಾಡಿ ಇಟ್ಕೊಳ್ಬೋದು ಗೆಳೆಯರೆ. ಇದು ಲಿವರನ್ನು ನೀವು ಚೆನ್ನಾಗಿಟ್ಟಿದ್ರೆ ಫ್ಯಾಟಿ ಲಿವರ್ ಆಗಂಗಿಲ್ಲ, ಅಥವಾ ಗ್ಯಾಸ್ ಕಬ್ಜು, ಅಥವಾ ನಿಮ್ಮದು ಸ್ಕಿನ್ನು, ಪಿಂಪಲ್ಸು, ಅಥವಾ ಇಚ್ಚಿಸು, ಅದೇ ಯಾವುದೇ ಥರ ಪ್ರಾಬ್ಲಮ್ ಬರೋಂಗಿಲ್ಲ ಗೆಳೆಯರೆ. ಲಿವರ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಲಿವರ್ ಬಾವು ಬಂದಿರಲಿ, ಗ್ಯಾಸ್ ತುಂಬಿರಲಿ, ಅಥವಾ ನಿಮ್ಮದು ಏನೋ ಥರ ಸಮಸ್ಯೆ ಇದ್ರೂ ಕೂಡ ನಾವು ಇಲ್ಲಿ ಕ್ಲಿಯರ್ ಮಾಡ್ಕೋಬೋದು ನಮ್ಮ ಕಡೆ. ಇದು ಲಿವೋಡಾಕ್ ಗೆಳೆಯರೆ ಫುಲ್ಲಿ ಆಯುರ್ವೇದಿಕ್. ಬ್ರಾಹ್ಮಿ ಆಗಿರಲಿ, ಗುಲಾಟಿ ಆಗಿರಲಿ, ಅಥವಾ ನಮ್ಮದು ಅಮೃತ ಬಳ್ಳಿ ಆಗಿರಲಿ, ಪ್ರತಿಯೊಂದು ಆರ್ಗ್ಯಾನಿಕ್ ಕೂಡಿದಂಥ ಆಮ್ಲದ ಮಿಕ್ಸ್ ಮಾಡಿ ಈ ತಯಾರು ಮಾಡಿದಂಥ ಲಿವೋಡಾಕ್ ಗೆಳೆಯರೆ. ಇದನ್ನು ವಯಸ್ಕರ 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು 15ರಿಂದ 20 ದಿನ ಊಟ ಆದ ತಕ್ಷಣ 1 ಗಂಟೆ ನಂತರ ಇದನ್ನು ಮುಂಜಾನೆ ಸಾಯಂಕಾಲ ದಿವಸದಲ್ಲಿ 2 ಸತಿ ತೊಗೋಬೋದು ಗೆಳೆಯರೆ. ಈ ಲಿವೋಡಾಕನ್ನು ನೀವು ಯೂಸ್ ಮಾಡೋದು ಪ್ರತಿಯೊಂದು ಲಿವರ್ ಪ್ರಾಬ್ಲಮನ್ನು ನೀವು ಇಲ್ಲಿ ದೂರ ಮಾಡ್ಬೋದು ಗೆಳೆಯರೆ. ಓಕೆನಾ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇವಾಗ ಭಾರತಾದ್ಯಂತ ವಿಜಯರಥ ನಡೆದಿದೆ AWPLದು. ಸೀರಿಯಸ್ ಲಿವರ್ ಡಿಸೀಸ್ ಇದ್ದವರು ಲಿವೋಡಾಕನ್ನು ಯೂಸ್ ಮಾಡಿಬಿಟ್ಟು ಇಲ್ಲಿ ಲಿವರ್ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿದರೆ, ಡಯಾಲಿಸಿಸ್ ಕೂಡ ಕ್ಲಿಯರ್ ಮಾಡಿದ್ದಾರೆ ಗೆಳೆಯರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ವಿಜಯರಥದಲ್ಲಿ ಯೂಟ್ಯೂಬಲ್ಲಿ ಹೋಗಿ ನೋಡ್ಬೋದು, ಪ್ರತಿಯೊಬ್ಬರನ್ನು ಕಾಲ್ ಮಾಡಿ ಕೇಳ್ಬೋದು. ಇಂಥ ಔಷಧಿನ ತಯಾರು ಮಾಡಿದಂಥ ಲಿವೋಡಾಕ್ ರಸನ ತಯಾರು ಮಾಡಿ ಸಂಜೀವ್ ಸರ್ಗೆ ಧನ್ಯವಾದ ಹೇಳ್ತೀವಿ ಗೆಳೆಯರೆ. ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಕರ್ನಾಟಕ ಟೈಗರ್ಸನ್ನು ಸಂಪರ್ಕಿಸಿ. ಓಕೆನಾ. ಅಲ್ಲಿ ನೀವು ಇದರ ಬಗ್ಗೆ ಕೇಳಿ ಪಡೆಯಬಹುದು ಗೆಳೆಯರೆ. ಮತ್ತು ಇಲ್ಲಿ ನಮ್ಮ ಹತ್ರ ಡಾಕ್ಟರ್ಸ್ ಕೂಡ ಇರ್ತಾರೆ, ಅವರು ಕೂಡ ನೀವು ಸಂಪರ್ಕ ಮಾಡ್ಬೋದು. ಡಾಕ್ಟರ್ ಸಂಪರ್ಕ ಮಾಡಿಬಿಟ್ಟು ನಿಮಗೆ ಯಾವ ಥರ ಬೇಕು, ಏನು ಬೇಕು, ಹೇಗೆ ತೊಗೋಬೇಕು, ಇದರ ಇನ್ನಿತರ ಡೀಟೇಲ್ ಮಾಹಿತಿನ ಕೂಡ ನೀವು ನಮಗೆ ಕರೆ ಮಾಡಿ, ಅಥವಾ ನಮ್ಮ ಆಫೀಸಿಗೆ ಅಥವಾ ನಮ್ಮ ಕ್ಲಿನಿಕ್ಗೆ ನೀವು ಭೇಟಿ ಆಗ್ಬೋದು ಗೆಳೆಯರೆ. ಧನ್ಯವಾದ.